ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ತುಂಬಾ ಈಸಿಯಾಗಿ ಮನೆಯಲ್ಲೇ ಯಾವ ರೀತಿಯಾಗಿ ₹1 ಖರ್ಚಿಲ್ದಂಗೆ ಹೇರ್ ಕಂಡೀಷ್ನರ್ ಮಾಡೋದು ಅಂತ ತೋರಿಸಿಕೊಡ್ತಾ ಇದ್ದೀನಿ. ಈ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ ಐಕನನ್ನು ಕೂಡ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನಮಗೆ ಈ ಹೇರ್ ಕಂಡೀಷ್ನರ್ ಮಾಡೋದಕ್ಕೆ ಮುಖ್ಯವಾಗಿ ಬೇಕಾಗಿರೋ ಒಂದೇ ಒಂದು ಸಾಮಗ್ರಿ ಅಂದರೆ ಅದು ಹೈಬಿಸ್ಕಸ್ ಅಥವಾ ದಾಸವಾಳ ಹೂವು. ನಾನು ಈ ಹಿಂದ್ಗಡೆ ಇರುವಂಥ ತೊಟ್ಟನ್ನು ತೆಗಿತಾ ಇದ್ದೀನಿ. ಇವಾಗ ದಾಸವಾಳ ಹೂವಂತೂ ಎಲ್ಲರ ಮನೆಯಲ್ಲೂ ಕೂಡ ಇದ್ದೇ ಇರುತ್ತೆ ಅಲ್ವಾ. ನಾನಿವತ್ತು ನಮ್ಮ ಮನೆಯಲ್ಲೇ ಇರುವಂಥ ಫ್ರೆಶ್ ಹೂವನ್ನು ತೆಗೆದುಕೊಂಡಿದ್ದೀನಿ. ನೀವು ಡ್ರೈ ಆಗಿರುವಂಥ ಹೂವನ್ನು ಕೂಡ ತೆಗೆದುಕೊಳ್ಬೋದು. ಪೂಜೆಗೆ ಉಪಯೋಗಿಸಿದಂತಹ ಬಾಡಿದ ಹೂವಾದರೂ ತೊಂದರೆ ಇಲ್ಲ, ಅದನ್ನು ಕೂಡ ನೀವು ಉಪಯೋಗಿಸ್ಕೊಳ್ಬೋದು. ಯಾವುದೇ ಒಂದು ದಾಸವಾಳ ಹೂವನ್ನು ಸಿಕ್ಕಿದ್ರೂ ಕೂಡ ಬಿಡಬೇಡಿ. ಇದರಿಂದ ನಿಮ್ಮ ಕೂದಲಿಗೆ ಸಾಕಷ್ಟು ಬೆನಿಫಿಟ್ಸ್ ಇದೆ ಅಂತ ಹೇಳ್ಬೋದು. ಈ ದಾಸವಾಳ ಹೂವಿನಲ್ಲಿ ಕ್ಯಾಲ್ಸಿಯಂ ಇದೆ, ಹಾಗೆ ಕಬ್ಬಿಣಾಂಶ ಇದೆ, ಹಾಗೆ ವಿಟಮಿನ್ ಸಿ ಕೂಡ ಇದೆ. ಹಾಗಾಗಿ ಇದು ನಿಮ್ಮ ಕೂದಲನ್ನು ಉದ್ದವಾಗಿ ಮತ್ತು ದಪ್ಪವಾಗಿ ಬೆಳೆಯುವಂತೆ ಮಾಡುತ್ತೆ. ಹಾಗೆ ಇದರಲ್ಲಿ ಇರುವಂಥ ಅಮಿನೋ ಆಮ್ಲಗಳಿಂದ ಇದು ಕೂದಲಿನಲ್ಲಿ ಕೆರಾಟಿನ್ ಉತ್ಪಾದನೆಗೆ ಸಹಾಯ ಮಾಡುತ್ತೆ. ಹಾಗಾಗಿ ನಿಮ್ಮ ಕೂದಲು ತುಂಬಾ ಶೈನಿಂಗ್ ಆಗುತ್ತೆ, ಅಂದರೆ ಹೊಳಪನ್ನು ನೀಡೋದಕ್ಕೆ ಕೂಡ ಇದು ಸಹಾಯ ಮಾಡುತ್ತೆ. ಹಾಗಾಗಿ ನೀವು ಈ ದಾಸವಾಳ ಹೂವನ್ನು ಎಲ್ಲಿ ಸಿಕ್ಕರೂ ಕೂಡ ಬಿಡಬೇಡಿ. ಇದು ನಿಮ್ಮ ಕೂದಲಿಗೆ ತುಂಬಾ ಪ್ರಯೋಜನಕಾರಿ ಅಂತ ಹೇಳ್ಬೋದು. ಇವಾಗ ಈ ಹೂವನ್ನು ಚೆನ್ನಾಗಿ ನೀರನ್ನು ಹಾಕಿ ಒಂದ್ಸರಿ ವಾಶ್ ಮಾಡ್ಕೊಳ್ಳೋಣ. ಯಾಕೆಂದರೆ ಇದರಲ್ಲಿ ಧೂಳು ಕೊಳೆ ಎಲ್ಲ ಕೂತ್ಕೊಂಡಿರುತ್ತಲ್ವ, ಹಾಗಾಗಿ ಇವಾಗ ಇದಕ್ಕೆ ಚೆನ್ನಾಗಿರುವಂಥ ನೀರನ್ನು ಹಾಕಿ ಇದನ್ನು ಸ್ವಲ್ಪ ಹೊತ್ತು ನೆನೆಯೋದಕ್ಕೆ ಬಿಟ್ಬಿಡೋಣ. ನಿಮಗೆ ಟೈಮ್ ಇದೆ ಅಂತ ಅಂದರೆ ಮಾತ್ರ ಇದನ್ನು ನೆನೆಸ್ಕೊಳ್ಳಿ, ಇಲ್ಲಾಂದರೆ ನೀವು ಇದನ್ನು ಡೈರೆಕ್ಟಾಗಿ ಕೂಡ ಮಾಡ್ಕೊಳ್ಬೋದು. ನಾನು ಇದನ್ನು ಸ್ವಲ್ಪ ಹೊತ್ತು ಹಾಗೆ ಮುಚ್ಚಿ ಇಡ್ತಾ ಇದ್ದೀನಿ. ಇವಾಗ ನಾನು ಇದನ್ನು 1-2 ಗಂಟೆಗಳ ಕಾಲ ಹಾಗೇ ನೆನೆಸಿ ಇಟ್ಟಿದ್ದೆ. ಇವಾಗ ನೋಡ್ಬೋದು ನೀವಿಲ್ಲಿ ದಾಸವಾಳ ಕೆಂಪು ಕಲರ್ ಸ್ವಲ್ಪ ಬಿಟ್ಕೊಂಡಿದೆ. ಇವಾಗ ಈ ಹೂವನ್ನು ಚೆನ್ನಾಗಿ ಕೈಯಿಂದಲೇ ಹಾಗೆ ಕಿವುಚ್ಕೊಳ್ಳಿ, ಸಾಕಾಗುತ್ತೆ. ಇದನ್ನು ಅರಿಯೋದು, ಕುರಿಯೋದು, ಕುದಿಸೋದು ಏನೂ ಕೂಡ ಕೆಲಸ ಇಲ್ಲ. ತುಂಬಾ ಇದನ್ನು ಈಸಿಯಾಗಿ ನೀವು ಮನೆಯಲ್ಲೇ ಮಾಡ್ಕೊಳ್ಬೋದು. ನೋಡ್ಬೋದು ನೀವಿಲ್ಲಿ ಎಷ್ಟು ಚೆನ್ನಾಗಿ ಕಲರ್ ಬಿಟ್ಕೊಳ್ತಾ ಇದೆ ಅಂತೇಳಿ. ಕೈಯಿಂದಲೇ ಈ ರೀತಿಯಾಗಿ ನೀವು ಕಿವುಚ್ಕೊಂಡ್ರೆ ಸಾಕಾಗುತ್ತೆ. ಫ್ರೆಂಡ್ಸ್, ಈ ಹೂವು ನಿಮ್ಮ ಕೂದಲಿನ ಹೊಳಪನ್ನು ಜಾಸ್ತಿ ಮಾಡೋದು ಮಾತ್ರ ಅಲ್ಲ, ಇದು ನಿಮ್ಮ ತಲೆಹೊಟ್ಟಿನ ಸಮಸ್ಯೆಯನ್ನು ಕೂಡ ಆದಷ್ಟು ಬೇಗ ಕಮ್ಮಿ ಮಾಡುತ್ತೆ. ತಲೆಹೊಟ್ಟು ಇದ್ದರೆ ಮಾತ್ರ ಅಲ್ವಾ ಜಾಸ್ತಿಯಾಗಿ ನಿಮಗೆ ಕೂದಲು ಉದುರುವುದು. ಹಾಗಾಗಿ ಇದು ತಲೆಹೊಟ್ಟಿನ ಸಮಸ್ಯೆಯನ್ನು ಆದಷ್ಟು ಬೇಗ ಕಮ್ಮಿ ಮಾಡಿ ನಿಮಗೆ ಕೂದಲು ಉದುರುವ ಸಮಸ್ಯೆಯನ್ನು ಕೂಡ ಆದಷ್ಟು ಬೇಗ ಕಮ್ಮಿ ಮಾಡುತ್ತೆ. ಹಾಗೆ ಇದು ಕೂದಲು ಬೆಳೆಯೋದಕ್ಕೂ ಕೂಡ ಸಹಾಯ ಮಾಡುತ್ತೆ. ಹಾಗೆ ಕೂದಲು ಸ್ಮೂತ್ ಆ್ಯಂಡ್ ಸಿಲ್ಕಿ ಆಗುತ್ತೆ ಅಂತ ಹೇಳ್ಬೋದು. ಈ ಹೂವು ಬೇಸಿಗೆಗಾಲದಲ್ಲಿ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ತುಂಬಾ ಹೀಟ್ ಇರುತ್ತೆ ಅಲ್ವಾ ವಾತಾವರಣ, ಹಾಗಾಗಿ ಇದು ನಿಮ್ಮ ಕೂದಲಿನ ಬುಡಕ್ಕೆ ತುಂಬಾ ತಂಪು ಮಾಡುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಇದನ್ನು ನೀವು ಬೇಸಿಗೆಗಾಲದಲ್ಲಿ ಇದನ್ನು ಟ್ರೈ ಮಾಡಿ ನೋಡಿ. ಇವಾಗ ಇದನ್ನು ನಾನು ಶೋಧಿಸ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ದಾಸವಾಳ ಹೂವಿನ ಕಲರ್ ನೋಡ್ತಾ ಇರ್ಬೋದು ನೀವಿಲ್ಲಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ. ರೆಡ್ ಕಲರ್, ನ್ಯಾಚುರಲ್ ಆಗಿರುವಂಥ ಒಂದು ಕಲರ್ ಅಂತ ಹೇಳ್ಬೋದು. ರೆಡ್ ಕಲರ್, ಈ ಒಂದು ಕೆಂಪು ದಾಸವಾಳದ ಕಲರ್ ಏನು ಬಿಟ್ಕೊಂಡಿದೆ ಅಲ್ವಾ, ಈ ಕೆಂಪು ರಸ ನಿಮ್ಮ ತಲೆ ಕೂದಲು ಬಿಳಿಯಾಗಿರುತ್ತೆ ಅಲ್ವಾ, ಅದನ್ನು ನ್ಯಾಚುರಲ್ ಆಗಿ ಕಪ್ಪಾಗಿಸೋದಕ್ಕೆ ಇದು ಸಹಾಯ ಮಾಡುತ್ತೆ. ಇದನ್ನು ನೀವು ಜಾಸ್ತಿ ದಿನ ಸ್ಟೋರ್ ಮಾಡೋದಿದ್ರೆ ಇದನ್ನು ಒಂದು ಗಾಜಿನ ಬಾಟಲಲ್ಲಿ ಹಾಕಿ ಸ್ಟೋರ್ ಮಾಡಿ ಇಡ್ಬೋದು. ಇದನ್ನು ನೀವು ಫ್ರಿಜ್ನಲ್ಲಿ 1 ತಿಂಗಳ ತನಕ ಕೂಡ ಇಟ್ಟು ಉಪಯೋಗಿಸ್ಕೊಳ್ಬೋದು. ಆದರೆ ನಿಮಗೆ ಟೈಮ್ ಇದೆ ಅಂದರೆ ಇದನ್ನು ಫ್ರೆಶ್ ಆಗಿ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಈ ದಾಸವಾಳದ ರಸ ಏನಿದೆ ಅಲ್ವಾ, ಇದು ಬೇಸಿಗೆಗಾಲಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ಯಾಕೆಂದರೆ ಬೇಸಿಗೆಗಾಲದಲ್ಲಿ ತುಂಬಾ ಬಿಸಿಲು ಇರುತ್ತೆ ಅಲ್ವಾ, ಬಿಸಿಲಿನಿಂದ ನಮ್ಮ ಹೇರ್ ಡ್ಯಾಮೇಜ್ ಆಗುತ್ತೆ. ಈ ಒಂದು ದಾಸವಾಳವನ್ನು ನೀವು ಯೂಸ್ ಮಾಡೋದ್ರಿಂದ ನಿಮಗೆ ಇದು ಸನ್ಸ್ಕ್ರೀನ್ ರೀತಿಯಲ್ಲಿ ವರ್ಕ್ ಆಗುತ್ತೆ. ಹಾಗಾಗಿ ಫ್ರೆಂಡ್ಸ್, ಈ ಒಂದು ನ್ಯಾಚುರಲ್ ಆಗಿರುವಂಥ ಹೇರ್ ಕಂಡೀಷ್ನರ್ನ ನೀವು ವಾರದಲ್ಲಿ 2 ಸಾರಿ ಉಪಯೋಗಿಸಿ ನೋಡಿ. ನಿಮ್ಮ ಕೂದಲು ಸಿಲ್ಕಿ ಆಗುತ್ತೆ, ಹಾಗೆ ನಿಮ್ಮ ಕೂದಲು ಉದುರುವ ಸಮಸ್ಯೆ ಕೂಡ ಆದಷ್ಟು ಬೇಗ ಕಮ್ಮಿ ಆಗುತ್ತೆ. ಇದನ್ನು ನೀವು ತಲೆಗೆ ಹಚ್ಚಿ 10 ನಿಮಿಷ ಹಾಗೇನೆ ಬಿಟ್ಟು ನಂತರ ಇದನ್ನು ನೀವು ಉಗುರು ಬೆಚ್ಚಗಿರುವ ನೀರಿನಲ್ಲಿ ವಾಶ್ ಮಾಡ್ಕೊಳ್ಳಿ. ತುಂಬಾ ಬಿಸಿ ನೀರನ್ನು ಉಪಯೋಗಿಸೋದಕ್ಕೆ ಹೋಗಬೇಡಿ. ಫ್ರೆಂಡ್ಸ್, ಈ ಹೇರ್ ಕಂಡೀಷ್ನರ್ನ ನೀವು ಕೂಡ ಒಂದ್ಸರಿ ಮನೆಯಲ್ಲೇ ಟ್ರೈ ಮಾಡಿ ನೋಡಿ. ಹಾಗೆ ರಿಸಲ್ಟ್ ಹೇಗೆ ಬಂತು ಅಂತ ನನಗೆ ತಿಳಿಸೋದನ್ನು ಮರಿಬೇಡಿ. ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ. ಅಲ್ಲಿ ತನಕ ಟೇಕ್ ಕೇರ್ ಅಂಡ್ ಬಾಯ್.